ಹಾಲಲ್ಲಿ ಸರ್ ನಾನು ಅನ್ಕೊಂಡಿರ್ತೀನಿ ಹಾಲಲ್ಲಿ ಎರಡನ್ನ ಸೇರಿ ನಾವು ಒಂದು 20 ಪ್ರೈಸ್ ಮಾಡ್ರೆ ಸಾಕಲ್ಲ ಅಂತ ಅನ್ಕೊಳ್ಳೋ ಮೆಂಟಾಲಿಟಿ ನಮ್ದು ಇಲ್ಲಿದ್ದಾಗ ಅದಾದ್ಮೇಲೆ ಅನ್ಕೊಳಂತ ಹೋಗ್ತೀನಿ. ನೋಡಿದ್ರೆ ಹಾಲಲ್ಲಿ ಬ್ರ್ಯಾಂಡ್ ಜೀವ ಅಂತ ಸರ್ ಇದು ಕೆಂಚಾಪುರದ್ದು, ಅದನ್ನ ಬೀಟ್ ಮಾಡ್ಬಿಟ್ಟು ಇವಾಗ ಶತ್ರು ಈಗ ಹಾಲಲ್ಲ ಎಷ್ಟು ಪ್ರೈಸ್ 45ರಲ್ಲಿ ಇದೆ. ಮುಂದೆ ನಮ್ಮನ್ನು ಹೊಡೆಯೋರು ಒಬ್ರು ಬರ್ಬೋದು ಆ ಬೀಟ್ ಮಾಡೋರು, ಬಟ್ ಇವತ್ತಿನ ಇದಕ್ಕೆ 45 ಪ್ರೈಸ್ ನಾವು ಎಷ್ಟಲ್ಲಿ ಇದೀವಿ ಸರ್ ಹಾಲಲ್ಲಿ. ಹಾಲು ಹಾಲಿನ ಕರುವಲ್ಲೇ ಅತಿ ಹೆಚ್ಚು ಬಹುಮಾನವನ್ನ ಗೆದ್ದಿರುವಂತಹ ರಾಸು ತ್ರಿಬಲ್ ನೈನ್ ಶತ್ರು. ಚಕ್ರಿಲಿ ಕರ್ನಾಟಕ ಚಾಂಪಿಯನ್ ಅಂತ ಹೇಳ್ಬೋದು. ನಾವ್ ಯಾವತ್ತು ಕಿಂಗ್ ಅಂತಾಗಿ ಚಾಂಪಿಯನ್ ಅಂತ ಇವತ್ತು ಹೇಳ್ತಾ ಇದೀನಿ, ಕರ್ನಾಟಕಕ್ಕೆ ನಮ್ಮ ಶತ್ರುನೇ ಚಾಂಪಿಯನ್. ನಾನೊಬ್ಬ ದಂಡನಾಯಕ ಎಂದೆಂದು ನಿಮ್ಮೂರ ಸೇವಕ. ಸ್ನೇಹಿತರೆ ನೋಡಿ, ಈ ದಿನ ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರದ ಗ್ರಾಮದಲ್ಲಿದ್ದೀನಿ. ಈ ದಿನ ವಿಶೇಷವಾಗಿ ಬಸವ ಜಯಂತಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸೊಲ್ಲಾಪುರವನ್ನ ನಾವು ಬಸವಣ್ಣಗಳ ನಾಡು ಅಂತಾನೆ ಕರಿತೀವಿ. ಇಲ್ಲಿ ಗುರು ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ಒಂದು ಗದಿಗೆ ಇದೆ. ಸ್ನೇಹಿತರೆ ಬನ್ನಿ, ಈ ಒಂದು ಪುಣ್ಯ ಸ್ಥಳದಲ್ಲಿ ತ್ರಿಬಲ್ ನೈನ್ ಶತ್ರು ಅಂತೇಳಿ ಒಂದು ಹಳ್ಳಿಕಾರ್ ತಳಿಯ ರಾಸು ಇದೆ. ಈ ರಾಸುವಿನ ಹೆಸರನ್ನ ನೀವು ಆಲ್ರೆಡಿ ಕೇಳಿರ್ತೀರ ಸ್ನೇಹಿತರೆ. ತುಂಬಾ ಗಾಡಿ ರೇಸಿನ ಅಭಿಮಾನಿಗಳಿಗೆ ಇದು ತುಂಬಾ ಇಷ್ಟವಾದ ರಾಸು. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ಆನಂದ ಸವ್ಯಸ. ಯಾಕಂದ್ರೆ ಬರೀ ಹಾಲು ಹಾಲಿನ ಕರುವಲ್ಲೇ 45 ಬಹುಮಾನಗಳನ್ನ ಗೆದ್ದಿರುವಂತಹ ರಾಸು ಈಗ ಒಂದು ವಾರದ ಹಿಂದೆ 2 ಹಲ್ಲಿಗೆ ಬಿದ್ದಿದೆ. 2 ಹಲ್ಲಿ ಬಿದ್ದು ಒಂದೇ ವಾರದಲ್ಲಿ 2 ಬಹುಮಾನವನ್ನ ಆಲ್ರೆಡಿ ಗೆಲ್ಲುತ್ತೆ. ಸ್ನೇಹಿತರೆ ನೋಡಿ, ಹಾಲು ಹಾಲಿನ ಕರುವಲ್ಲೇ 45 ಬಹುಮಾನ ಗೆದ್ದಿದೆ ಅಂದ್ರೆ ಆ ರಾಸುವಿನ ಹೆಸರು ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಹಬ್ಬಿರ್ಬೋದು ಅಂತ ನಿಮಗೆ ಆಲ್ರೆಡಿ ತಿಳಿದಿದೆ. ತುಂಬಾ ಜನ ಈ ಎತ್ತಿನ ಒಂದು ವಿಡಿಯೋ ಮಾಡಿ ಅಂತೇಳಿ ನಮಗೆ ಕೇಳಿದ್ರೆ ಸ್ನೇಹಿತರೆ, ಈ ಒಂದು ಅವಕಾಶ ಈ ಒಂದು ಬಸವ ಜಯಂತಿಯ ಪ್ರಯುಕ್ತವಾಗಿ ನಮಗೆ ಕೂಡು ಬಂದಿದೆ. ಸ್ನೇಹಿತರೆ ನೋಡಿ, ಈ ತ್ರಿಬಲ್ ನೈನ್ ಶತ್ರು ಎತ್ತಿನ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ಈ ರಾಸುವಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಇಷ್ಟೊಂದು ಬಹುಮಾನವನ್ನ ಗೆದ್ದಿರುವಂತಹ ರಾಸು ಈ ಸೊಲ್ಲಾಪುರದ ಗ್ರಾಮದಲ್ಲಿದೆ. ಸೊಲ್ಲಾಪುರಕ್ಕೆ ಒಂದು ಕೀರ್ತಿ ತಂದ್ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಬಸವಣ್ಣಗಳ ನಾಡು ಅಂತಾನೆ ಕರೀತಾರೆ ಸೊಲ್ಲಾಪುರನ. ಏನೇ ಇದ್ರು ನಮ್ಮ ಅಂತರ್ಘಟ್ಟಮ್ಮನ ಆಶೀರ್ವಾದ. ಹೌದು, ನಾವ್ ಏನೇ ಮಾಡಿದ್ರೆ ಇವತ್ತಿಗೋಷ್ಟು ನಾವ್ ಯಾವ್ದೇ ಪಿಚ್ ಹಾಕಿರೋ ಫಸ್ಟ್ ನಮ್ಮ ಅಂತರ್ಘಟ್ಟಮ್ಮನ ದೇವಸ್ಥಾನಕ್ಕೆ ಹೋಗ್ದಲೆ ಕೈ ಮುಗಿದಲ್ಲಿ ಇವತ್ತರೆಗೂ ಏನು ಮಾಡಲ್ಲ ಸರ್. ಮೊದ್ಲಿಂದ ಹೇಳ್ಬೇಕು ಅಂದ್ರೆ ನಾವು ಕರು ತಂದಾಗ ಕರು ಬರೀ ಇನ್ನು 6 ತಿಂಗಳು ಕರು ಸರ್. ಇನ್ನು ಮೂಗ್ದರನು ಕಟ ಚಿಚ್ಚಿರಲ್ಲ, ಆ ಟೈಮಲ್ಲಿ ತರ್ತೀವಿ. ಶ್ರೀರಂಗಪಟ್ಟಣ ಹತ್ರ ಕುಡ್ಲುಕುಪ್ಪೆ ಅಂತ ಅಶ್ವಿನ್ ಅಂತ ಹುಡುಗ, ನನ್ಕಿನ ಚಿಕ್ಕವನು, ಅವನು ನನಗೆ ಕರ್ದ್ಬಿಟ್ಟು ಕೊಡ್ತಾನೆ ಈ ಕರನ. ತುಂಬಾ ಇಂದ ಪರಿಚಯ ಇರ್ತಾನೆ, ನಮ್ಮ ಬಾಂಧವಿನ ಕಡೆಯಿಂದ ಹಿಂಗೆ ಪರಿಚಯ ಇರ್ತಾನೆ. ಈ ಕರು ಬಂದ ತಕ್ಷಣ ಅಣ್ಣ ನಿಮಗೆ ಕರು ನಡೆಯುತ್ತೆ ಅಣ್ಣ, ತಾಂಡೋಗ್ರಿ ಅಣ್ಣ ಬಂದು ಅಂತ ಅಣ್ಣ ಬರೀ ಒಂದೇ ಒಂದ್ಸಾರ ಅಡ್ವಾನ್ಸ್ ಹಾಕ್ಸ್ಕೊಂಡು ಕರ ಮನೆಯಾಗ ಕಳಿಸ್ತಾನೆ. ಅಷ್ಟು ವಿಶ್ವಾಸದಲ್ಲಿ ಇದ್ ಮಾಡ್ಕೊಡ್ತಾನೆ ಅಣ್ಣ. ಯಾರೇ ಆಗ್ಲಿ ಯಾರಿಗಾರು ದನ ಕೊಡ್ಬೇಕಾದ್ರೆ ಬಸವಣ್ಣನ ಒಂದ್ ಒಳ್ಳೆ ಮನಸ್ಸಿಂದ ಕೊಡ್ಬೇಕು ಅಂತ ಹುಡುಗನೋಡ್ ಕಲಿಬೇಕು. ಅವ್ನು ಯಾವ ತರ ನಮಗೆ ಕೊಟ್ಟು ಕಳಿಸ್ತಾನ, ಇದು ಅದೇ ತರ ನಮಗೆ ಒಂದು ಶ್ರೇಯಸ್ತ ತಂದು ಕೊಡ್ತಾನೆ ಮನೆಗೆ ಬಂದ್ಮೇಲೆ. ಸ್ನೇಹಿತರೆ ನೋಡಿ, ಬಾಂಧವ್ಯ ಅಂತ ಒಂದು ಹಸುವಿನ ವಿಡಿಯೋ ಮಾಡಿದ್ದೆ. ಆ ಒಂದು ಹಸುವಿನ ಮನೆಯ ರಾಸು ಇದು. ಇವತ್ತು ಬಾಂಧವ್ಯನು ಕೂಡ ಇವರಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಅದಾದ ನಂತರ ಅದರ ಸ್ಥಾನವನ್ನ ಇದು ತುಂಬಿ ಬಹುತೇಕ ಬಹುಮಾನಗಳನ್ನ ಗೆದ್ದು ಇವತ್ತು ಸೊಲ್ಲಾಪುರದ ಹೆಸರನ್ನ ಕರ್ನಾಟಕದಾದ್ಯಂತ ಪರಿಚಯ ಮಾಡ್ತಾ ಇದೆ ಈ ರಾಸು. ಸರ್, ನಿಮ್ಮ ಹೆಸರು? ಶಶಾಂಕ್ ಅಂತ. ಸರ್, ನಿಮ್ಮ ತಂದೆಯವರು ನೀವೇ ನೋಡ್ತಾ ಇರೋದಲ್ವಾ ಇದನ್ನ? ಹೌದು ಸರ್. ಓಕೆ ಸರ್, ಇದಕ್ಕೆ ಶತ್ರು ತ್ರಿಬಲ್ ನೈನ್ ಅಂತ ಕರೀತಾರೆ. ಶತ್ರು ಇದರ ಒಂದು ಅರ್ಥ ಮೀನಿಂಗ್ ಗೊತ್ತಾಗ್ಲಿಲ್ಲ ಸರ್. ಈಗ ನಾವಿಟ್ಮೇಲೆ ಎಷ್ಟೊಂದ್ ಜನ ಶತ್ರು ಅಂತ ಇಟ್ಟಿದ್ದಾರೆ. ಫಸ್ಟ್ ಇದಕ್ಕೆ ಶತ್ರು ಅಂತ ಹೆಸರಿಟ್ಟಿರ್ಲಿಲ್ಲ. ಇದು ಒರಿಜಿನಲ್ ಹೆಸರು ಬಂದ್ಬಿಟ್ಟು ಅಜಾತ ಶತ್ರು ಅಂತ. ಅಜಾತ ಶತ್ರು ಅಂದ್ರೆ ಧರ್ಮರ ಹಿಂಗ್ ಹೆಸರು ಕರೀತಾರೆ. ಅಜಾತ ಶತ್ರು ಅಂದ್ರೆ ಯಾರು ದ್ವೇಷಕ್ ಆಗದೆ ಇರೋನು ಅಂತ. ಅದೇನೋ ಗೊತ್ತಿಲ್ಲ, ಅದನ್ನ ಫುಲ್ ದೊಡ್ಡದಾಯ್ತಲ್ಲ ಹೆಸರು ಅಂತ ಶತ್ರು ಅಂತ ಮಾಡ್ಕೊಂಡ್ವಿ. ಐದಾರು ತ್ರಿಬಲ್ ನೈನ್ ಅಂದ್ರೆ ಏನೋ ಫ್ಯಾನ್ಸಿ ಆಗಿ ಇಟ್ಟಿದ್ದಾರೆ ಅಂತ ಅನ್ಕೊಂತಾರೆ. ತ್ರಿಬಲ್ ನೈನ್ ಶತ್ರು ಅಂದ್ರೆ ಫ್ಯಾನ್ಸಿ ಆಗಿ ಇಟ್ಟಿರೋದಿಲ್ಲ. ತ್ರಿಬಲ್ ನೈನ್ ಅನ್ನೋದು ನನ್ನ ಡೇಟ್ ಆಫ್ ಬರ್ತ್ 9999 ಅಂತ ಡೇಟ್ ಆಫ್ ಬರ್ತ್ ಬರುತ್ತೆ. ಇದಕ್ಕೋಸ್ಕರ ನನ್ನ ಕರುಗೆ ನನ್ನ ಡೇಟ್ ಆಫ್ ಬರ್ತ್ ಇಟ್ಟಿರೋದು ಮುಂದೆ ಅಲ್ಲಿ. ನೋಡಿ ಸ್ನೇಹಿತರೆ, ಇದು ಶತ್ರು ಅಲ್ಲ, ತಪ್ಪು ತಿಳ್ಕೊಬೇಡಿ. ಇದು ಅಜಾತ ಶತ್ರು. ಇದು ಯಾರು ಶತ್ರುಗಳೇ ಇಲ್ಲ. ಇದಕ್ಕೆ ಕರಿತಾ ಶಾರ್ಟ್ ಫಾರ್ಮ್ ಆಗಿ ಶತ್ರು ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಸ್ನೇಹಿತರೆ, ಇಷ್ಟೊಂದು ಬಹುಮಾನ ಗೆದ್ದಿದೆ ಅಂದ್ರೆ ಇದನ್ನ ಶತ್ರುತ್ವ ಮಾಡೋದ್ಕಿಂತ ಇದನ್ನ ಪ್ರೀತಿ ಮಾಡೋರೆ ಹೆಚ್ಚಾಗಿರ್ತಾರೆ. ಹಾಗಾಗಿ ಇದು ಅಜಾತ ಶತ್ರು. ತ್ರಿಬಲ್ ನೈನ್ ಅನ್ನೋದು ಇವರ ಒಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ ನೋಡಿ, ಬೇರೆ ಇನ್ನೇನು ಅಲ್ಲ ಸರ್. ಮತ್ತೆ ಬಹುಮಾನಗಳ ಒಂದು ವಿವರ ಕೊಡಿ ದಯವಿಟ್ಟು. ಇದಕ್ಕೆ ಸರ್ ಇನ್ನೂ ಒಂದ್ ಹೆಸರು ಕರಿತೀವಿ, ಡಾನ್ ಬೆಂಗಳೂರು ಅಂತ ಸರ್. ಇದನ್ನ ಕರು ಮೇಯ್ನ್ ಆಗಿ ಬೆಳ್ಸಕ್ಕೆ 4 ಜನ ಇದ್ದಾರೆ ಸರ್. ನಮ್ಮೂರಲ್ಲಿ ನಮಗೆ ಇವತ್ತವರೆಗೂ ಆಗಿರೋದಂದ್ರೆ ಅಪ್ಪು ಮತ್ತೆ ವಿಜಯ್ ಅಂತ ಇದ್ದಾರೆ. ಆ ಹುಡುಗರು ಏನ್ ದೊಡ್ಡವರಲ್ಲ, ಚಿಕ್ಕ ಹುಡುಗರೇನು. ಅವರು ಇದಕ್ಕೆ ಇಲ್ಲಿರೋ ತನಕನು ಪಾಪ ಪ್ರತಿಯೊಂದು ಆ ಕಡೆಗೂ ಹಾಕೊಂಡೋಗಿ ಇದ್ ಮಾಡಿ ಫಸ್ಟ್ ಪೀರಿಯಡ್ ಇರ್ತಾರೆ. ಅದಾದ್ಮೇಲೆ
ಕಾರು ಅಂತ ಒಬ್ಬ, ಸರ್ಜಾ ಅಂತ, ಧ್ರುವ ಅಂತ, ಮತ್ತೆ ಇದ್ರ ಜಾಕಿ ಬಂದ್ಬಿಟ್ಟು ಅಳಿಯೂರ್ ಸಾಗರ್ ಅಂತ. ಅವ್ರು 4 ಜನ ಸರ್. ಒಂದೆರಡು ದಿನ ಅಲ್ಲ ಸರ್, ಹೆಚ್ಚು ಕಮ್ಮಿ ಇಷ್ಟು ಟ್ರೋಫಿ ಹೊಡೆದಿವಿ ಅಂದ್ರೆ ಎಷ್ಟು ದಿನ ಅವರು ಎಲ್ಲದನ್ನು ಬಿಟ್ಟು ಪ್ರತಿ ಒಂದಿನೂ ರೇಸಿಗೆ ಹೋಗಿ ಹಾಕೊಂಡೋಗಿ, ಮಂಡ್ಯ ಆಗ್ಲಿ, ಮೈಸೂರು ಆಗ್ಲಿ, ಹಾಸನ ಆಗ್ಲಿ, ಚಿಕ್ಕಮಗಳೂರು ಸುತ್ತ ಆಗ್ಲಿ, ಯಾವ ಸುತ್ತಿಗೂ ಬಿಡ್ದಂಗೆ ಹಾಕೊಂಡೋಗಿ ಕಂಟಿನ್ಯೂಸ್ ಆಗಿ ಸರ್ ಇವತ್ತವರೆಗೂ. ಮುಂದೆ ಯಾರು ರೆಕಾರ್ಡ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್. ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ಯಾವತ್ತೂ ಮರೆಯಕ್ಕಾಗದಿರೋ ತಿಂಗಳು ನವೆಂಬರ್. 9 ಅಕಡೆ ಕಂಟಿನ್ಯೂಸ್ ಆಗಿ ಹೊಡಿತೀವಿ. ಆ ತಿಂಗಳ ಸೋಲೆ ಇಲ್ದಂಗೆ ಒಂದೇ ತಿಂಗಳಲ್ಲಿ ಅಷ್ಟು ಪ್ರೈಸ್ ಹೊಡಿತೀವಿ ಅವತ್ತು. ಅಂದ್ರೆ ನವೆಂಬರ್ ಅಲ್ಲಿ 9 ಅಖಾಡದಲ್ಲಿ ಭಾಗವಹಿಸಿದ್ರ 9 9 ಅಕಡೆ ಸೋಲಿಲ್ದಂಗೆ ಕಂಟಿನ್ಯೂಸ್ ಆಗಿ ಹೊಡಿತೀವಿ ಅಕಡದಲ್ಲಿ. ಲಕ್ಕಿ ತಿಂಗಳಲ್ಲ ನಿಮಗೆ. ನಮಗೆ ಲಕ್ಕಿ ತಿಂಗಳು ಅಂತಾರ ಅದು. ಬಟ್ ಅದ್ರಲ್ಲೂ ಅಷ್ಟೇ ಫಸ್ಟ್ ಪ್ರೈಸ್ ಹೊಡೆದಿರೋದು ಅಷ್ಟೇ. ಅದು ಫಸ್ಟ್ ಸಲವ ಆಗಸ್ಟ್ 9. ಅದ್ ಏನಕ್ಕೋ ಗೊತ್ತಿಲ್ಲ, ಅದಕ್ಕೂ 9ಗೂ ಭಯಂಕರ ಋಣಾನು ಬಂದ. ಈಗ ನೋಡಿ ಪ್ರೈಸ್ನು ಅಷ್ಟೇ 45ಕ್ಕೆ ನಿಲ್ಲಿಸ್ತು. 4-5 ಕೂಡಿ ಅದ್ರಲ್ಲೂ 9 ಬರುತ್ತೆ ಲಾಸ್ಟಿಗೆ. ಅದಕ್ಕೇನೋ ಒಂಥರ ಅದಕ್ಕೆ 9 ಅನ್ನೋದು ತುಂಬಾ ಲಕ್ಕಿ. ಅದಕ್ಕೆ ನಿಮ್ ಡೇಟ್ ಆಫ್ ಬರ್ತ್ 9 ಅಲ್ಲೇ ಬರುತ್ತೆ. ಅದ್ರ ಬಹುಮಾನಗಳು ಕೂಡ ಅದಕ್ಕೆ ಮ್ಯಾಚ್ ಆಗ್ತಾ ಇದಾವೆ. ಮ್ಯಾಚ್ ಆಗುತ್ತಿಲ್ಲ ಅದು. ನೋಡಿ ಸ್ನೇಹಿತರೆ, ತುಂಬಾ ಖುಷಿಯಿಂದ ಹೇಳ್ತಾ ಇದಾರೆ. ಎಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ಅಂದ್ರೆ ಇವರ ಮನೆಯಲ್ಲಿ ಎಲ್ಲಿ ನೋಡಿರೋ ಹಳ್ಳಿ ಕರ್ತಳಿಯ ರಾಸುಗಳೇ ಇದ್ದು. ನಾನು ಕೊನೆ ಬಾರಿ ಭೇಟಿ ನೀಡಿದಾಗ್ಲೂ ಕೂಡ ಬಾಂಧವ್ಯ ಜೊತೆಲಿ ಇನ್ನೂ 3 ಕರುಗಳಿದ್ವು ನೋಡಿ. ಅದರ ಜೊತೆಲಿ ಇದು ಕೂಡ ಒಂದು ಸೇರ್ಪಡೆ ಆಗಿದೆ. ಎಷ್ಟು ಫ್ಯಾನ್ಸ್ ಇದಾರೆ ಅಂದ್ರೆ ಚೋಟ ಮೋಟ ಹುಡುಗರುಗಳು ಕೂಡ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಸರ್ 999 ಶತ್ರುದ ವಿಡಿಯೋ ಮಾಡಿ, ತುಂಬಾ ಅದು ಫಾರ್ಮ್ ಅಲ್ಲಿ ಇದೆ ಸರ್ ಎತ್ತು ಅಂತ ಹೇಳಿ. ನೋಡಿ ತುಂಬಾ ಫಾರ್ಮ್ ಆಗಿರೋ ನಿಮ್ಮ ನೆಚ್ಚಿನ ರಾಸು ಇವತ್ತು ನಿಮ್ ಮುಂದೆ ನಿಂತಿದೆ ಸರ್. ಇವತ್ತು ಬಾಂಧವ್ಯ ಜೊತೆಲೆ ಬೆಳೀತದೆ ಅಲ್ವಾ ಇದು? ಸರ್ ಬಾಂಧವ್ಯ ಜೊತೆಲೆ ಬೆಳೀತವೆ. ಇವಾಗ ಬಾಂಧವ್ಯ ಸಹ ಪ್ರೈಸ್ ಆಗ್ತದೆ. ಅದು ಹಸಿಂದ್ರ ಸಲ ಆಡ್ತದೆ, ಅದು ಪ್ರೈಸ್ ಆಗ್ತದೆ, ಇದು ಆಗ್ತದೆ ಸರ್. ಎರಡು ಜೊತೆಲೆ ಹೊಡಿತೇವೆ. ಈಗ ಒಂದ್ ಯಾವ್ದೋ ಒಂದು ಅಕಡದಲ್ಲಿ ಅದು ಪ್ರೈಸ್ ಆಗುತ್ತೆ, ಇದು ಪ್ರೈಸ್ ಆಗುತ್ತೆ. ರೀಸೆಂಟ್ ಆಗಿ ಬಾಂಧವ್ಯನೂ ಅದೇ ರೇಸಲ್ಲಿ ಪ್ರೈಸ್ ಆಗುತ್ತೆ, ಶತ್ರುನು ಅದೇ ಪ್ರೈಸ್ ಅಲ್ಲಿ ಆಗಿರುತ್ತೆ. ರೀಸೆಂಟ್ ಆಗಿ ಲಾಸ್ಟ್ ತಿಂಗಳು ಮಳವಳ್ಳಿ ಪಿಚ್ ಅಲ್ಲಿ ಒಳಕ್ ಹೋಗೋ ರೌಂಡ್ ಅಲ್ಲಿ ಶತ್ರು ಮತ್ತೆ ಆರುಮುಗ ಸೋಲ್ತವೆ. ಅದೇ ರೇಸ್ ಅಲ್ಲಿ ನೆಕ್ಸ್ಟ್ ದಿನ ಹೋಗಿ ಬಾಂಧವ್ಯ ಪ್ರೈಸ್ ಮಾಡ್ಕೊಂಡ್ ಬರುತ್ತೆ. ಬಟ್ ನಿಮ್ಮನೆ ರಾಸು ಒಂದ್ ಬಿಡಲ್ಲ ಪ್ರೈಸ್. ಎಲ್ಲಾದ್ರೂ ಒಂದ್ ಕಡೆ ಎರಡಲ್ಲಿ ಒಂದ್ರಲ್ಲಾರ ಹೊಡೆದು ಕೊಡ್ಕೊಂಡ್ ಬರ್ತೀವಿ, ಅಷ್ಟು ಬಿಡಲ್ಲ ಸರ್. ಈಗ ಪ್ರಥಮ ಬಹುಮಾನ ಎಷ್ಟು ಗೆದ್ದಿರ್ಬೋದು ನೀವು? ಸರ್ 12 ಪ್ರಥಮ ಬಹುಮಾನ ಆಗಿದೆ. ಆದಲ್ಲಿದ್ದಾಗ ಸರ್ ದ್ವಿತೀಯ 8-9 ಇದೆ ಸರ್. ನಾವು ಜಾಸ್ತಿ ಹೊಡೆದಿರೋದು ಅಂದ್ರೆ ನನ್ನ ಪ್ರಕಾರ ಫಸ್ಟ್ ಮತ್ತೆ ಥರ್ಡ್ ಜಾಸ್ತಿ ಹೊಡೆದಿರೋದು. ಥರ್ಡ್ 15 ಜನ ಆಗಿದೆ, 15 ಜನ ಆಗಿದೆ. ಫೋರ್ತ್ 8-9 ಇದೆ ಸರ್. ಫಿಫ್ತ್ ಮತ್ತೆ 3 ಇದೆ. ಫಸ್ಟ್ ಥರ್ಡ್ ಜಾಸ್ತಿ. ಫಸ್ಟಿಗೆ ಕೌಂಟ್ ಜಾಸ್ತಿ ಇರ್ತಿತ್ತು ಸರ್. ಈಗ ಕಂಟಿನ್ಯೂಸ್ ಹೊಡೆಯಕ್ಕೆ ಶುರು ಮಾಡಿದ್ಮೇಲೆ ಕೌಂಟ್ ಇಲ್ಲ. ಇಂತಿಂತಿದ ಪ್ರೈಸ್ ಆಗಿದೆ ಅಂತ ನನಗೆ ಗೊತ್ತು, ಬಟ್ ಯಾವ ಪ್ರೈಸ್ ಎಷ್ಟು ಅಂತ ಕರೆಕ್ಟ್ ಕೌಂಟ್ ಇಲ್ಲ ಸರ್. ಸರ್ ಅಂದ್ರೆ ಇಷ್ಟೊಂದು ಬಹುಮಾನ ಗೆಲ್ಬೇಕಂದ್ರೆ ಸರಿಸಾಟಿಯಾಗಿ ಇನ್ನೊಂದ್ ಎತ್ತು ನಿಮ್ ಜೊತೆಲಿ ನಿಲ್ಲಬೇಕಾಗತ್ತೆ. ಆ ರಾಸುಗಳ ಹೆಸರು ಸರ್ ಇದಕ್ಕೆ ಭಯಂಕರ ಅಂದ್ರೆ ಈ ಗೋಲ್ಡನ್ ಪೇರ್ ಅಂತ ಏನ್ ಹೆಸರು ಕರೀತಾರ, ಅದು ವಾರಂಚಿ ಸಿಪಾಯಿ ಸರ್. ಅದು ಇದು ಜೊತೆಲಿ ಓಡೋ ತನಕ ಸೋಲೆ ಇಲ್ಲ ನಮಗೆ. ಅದನ್ನ ಗಾಡಿ ಮಗ್ಲಿ ಬಿಡ್ಕೊಂಡು ಶತ್ರುನ ಜನ ಮಗ್ಲಿ ಬಿಡ್ಕೊಂಡ್ವಿ ಅಂದ್ರೆ ಬರ್ರಿ, ಅದ್ ಯಾರು ಬರ್ತೀರ ಬರ್ರಿ ಸರ್. ಏನಿಲ್ಲ ಸರ್, ಇವಕ್ಕೆ ಏಟ್ ಬೇಡ ಏನು ಬೇಡ ಸರ್. ಇವೆರಡೊಂದು ಜೊತೆಲಿ ಗಾಡಿ ಕಟ್ ಬಿಟ್ರೆ ಸಾಕು, ನೋಡ್ಕೊಳ್ರಿ ನಾವ್ ಹೆಂಗ್ ಹೋಗ್ತೀವಿ ಜೊತೆಲಿ ಅಂತ ಹೋಗ್ತೀವಿ ಸರ್. ಇದನ್ನ 8 ಕಕೊಂಡು ಕೂರ್ಸಿದ್ವಿ. ಅದ್ರಲ್ಲಿ 7 ಕಡೆನೂ ಪ್ರೈಸ್ ಆಗಿದೆ. ನೋಡಿ 8ರಲ್ಲಿ 7 ಅಂತೆ. ಎಂತ ಗೋಲ್ಡನ್ ಪೇರು ಸಿಪಾಯಿ ಮತ್ತೆ ಇದ್ರು ಸರ್. ಅದು ಯಾವ ಊರಲ್ಲಿ ಇದೆ ಈಗ ಸರ್? ಸಿಪಾಯಿ ಅದನ್ನ ತಮಿಳ್ನಾಡಿಗೆ ಕೊಟ್ಟಿದ್ರು. ಇವಾಗ ಮತ್ತೆ ಚಿಕ್ಕಮಗಳೂರು ಸುತ್ತಾನೆ ಯಾವ್ದೋ ಊರಲ್ಲಿದೆ ಸರ್. ಅದು ಇವಾಗ ಇತ್ತೀಚೆಗೆ ಮತ್ತೆ ದೊಡ್ಡಗಾಡಿ ಆಡಕ್ ಶುರು ಮಾಡಿದೆ. ಅದು ಹೆಸರು ಮಾಡುತ್ತೆ ಸರ್, ಅದ್ರ ಮೇಲೆ ನಂಬಿಕೆ ಇದೆ. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಹಂಗೆ ಚಿಕ್ಕದಿದ್ದಾಗ್ಲೇ ಇವುಗಳ ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಸರ್. ಇವಾಗ 2ರಲ್ಲಿ ಕೆಡವಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ಇನ್ನು ಚಕಡಿಗಾಡಲ್ಲೇ ಓಡೋ ಅಂತ ಸಂದರ್ಭ ಇದೆ ಸರ್. ಮುಂದೊಂದು ದಿನ ರಾಜ್ಯ ಮಟ್ಟದ ರೇಸಲ್ಲಿ ಬರೋಂತ ನಿರೀಕ್ಷೆ ಇದೆಯಾ? ಸರ್ ಇವಾಗಿನ ಚಕಡಿ ಇನ್ನು ಓಡಬೇಕು ಅಂತಿದೆ. 2 ಇದೆ. ಈ ಕಸಿ ಮಾಡಿಸ್ತೀವಿ. ಕಸಿ ಮಾಡಿಸ್ಬಿಟ್ಟು ಒಂದ್ 2 ತಿಂಗಳು ರೆಸ್ಟ್ ಬಿಟ್ಟು ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅದ್ 4 ಹೋದ ತನಕ ಇದನ್ನ ಆಡ್ಬಿಟ್ಟು ಅದಾದ್ಮೇಲೆ ಲೋಕಲ್ ರೇಸ್ ಸ್ಟಾರ್ಟ್ ಮಾಡಿ ಒಂದ್ 6-8 ಕಡೆಯಲ್ಲಿ ಹೋದ್ಮೇಲೆ ದೊಡ್ಡ ಗಾಡಿಗೆ ಬರ್ತೀವಿ ಸರ್. ಸರ್ ನಮ್ಗಂದ್ರೆ ಗಾಡಿ ಮಗ್ಳು ಜನ ಮಗ್ಳು ಅಂತ ಫೇವರ್ ಇಲ್ಲ, ಎಡ್ಗೋಲು ಬಲ್ಗೋಲು ಅಂತ ಫೇವರ್ ಇಲ್ಲ. ಯಾಕೆ ಕೋಲಿಗೆ ಬಿಟ್ರು ಆಡುತ್ತೆ, ಎಕಡೆ ಇದಕ್ ಬಿಟ್ರು ಆಡುತ್ತೆ. ಅಡ್ವಾಂಟೇಜ್. ಆಮೇಲೆ ಗಾಡಿ ಕಟ್ಬೇಕಾದ್ರೆ ಗಲಾಟೆ ಇಲ್ಲ, ಅದೇ ಅಡ್ವಾಂಟೇಜ್ ಸರ್. ನಮಗೆ ದನ ಸುಸ್ತು ಮಾಡ್ಕೊಂಡು ನಿಲ್ಲುತ್ತೆ. ಇವತ್ತು ಆಡ್ತೀಯ ಆಡುತ್ತೆ, ನಾಳೆ ಆಡ್ತೀಯ ಆಡುತ್ತೆ. 3 ದಿನಕ್ಕೆ 3 ಪಿಚ್ ಆಡ್ತೀಯ, 3 ಪಿಚ್ ಆಡ್ತೀನಿ, 3 ಪಿಚ್ ಬೆಳೆ ಹೊಡಿತೀನಿ ಅಂತ. ಏನೋ ಚಿಪ್ಪಿನಲ್ಲಿರುವ ಮುತ್ತು ತರ ಸಿಕ್ಕಿದೆ ನಿಮಗೆ ರಾಸು ಸರ್. ಎಲ್ಲ ಅಂದ್ರೆ ಕೊಟ್ಟವ್ರಿಗೆ ಹೇಳ್ಬೇಕು ಸರ್. ಅಶ್ವಿನ್ ಅಂತ ಹುಡುಗ, ಅವ್ನು ಕುಡ್ಲು ಕುಪ್ಪೆ ಹೇಳಿದ್ನಲ್ಲ, ಅವನು ಕೊಟ್ಟು ಕಳಿಸ್ತಾ ಸರ್. ಅವನು ಅದೇ ತರ ಒಳ್ಳೇದಾಯ್ತು. ಹಾಸನ್ ಸುತ್ತ ಕಾರು ಅಂತ ನನ್ನ ಸ್ನೇಹಿತ ಇದ್ದಾನೆ. ಅವ್ನು ಯಾವಾಗ್ಲೂ ಹೇಳ್ತಿರ್ತಾನೆ, ಎಂತ ಕರ್ ಹಿಡ್ಕೊಂಡು ಏನಕ್ಕೆ ಸೋಲ್ತಿದ್ದೀರಾ, ನಾನು ಹಾಕೊಂಡು ಹೋಗ್ತೀನಿ ಬಂದು ಅಂತ. ಅವನೇ ಅವತ್ತು ಪ್ರೀತಿ ಪಟ್ಟು ಅವನು ಮತ್ತೆ ಸರ್ಜಾ ಅಂತ ಬಂದು ಹಾಕೊಂಡು ಹೋಗ್ತಾರೆ. ಅಲ್ಲಿ ನಮ್ ಧ್ರುವ ಮತ್ತೆ ಸಾಗರಣ ಅಂತ, ಜಾಕಿ ಬಂದ್ಬಿಟ್ಟು ಸಾಗರಣ. ನಮ್ದು ಅಂದ್ರೆ ಸರ್ ಅಡ್ಜಸ್ಟ್ಮೆಂಟ್ ಚೆನ್ನಾಗಿದೆ. ಅವರು ಗಾಡಿ ಬಿಡೋದು ನಮ್ ಕಾರು ಮತ್ತೆ ಸರ್ಜಾ ಬಿಡ್ತಾನೆ. ನಮ್ ಧ್ರುವ ಮಿಕ್ಕಿದ ದನ ಮಾಡೋದಲ್ಲ, ನಮ್ ಧ್ರುವ ಮಾಡ್ತಾನೆ. ಆಮೇಲೆ ಗಾಡಿ ಹೊಡಿಯಕ್ ನಮ್ಮ ಅಳಿಯೂರು ಸಾಗರಣ ಅಂತಾರೆ, ಅವರೇ ಗಾಡಿ ಹೊಡಿತಾರೆ. ಹಂಗಾಗಿ ನಮ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಸರ್. ನಾವು 4 ಜನ ಹೋದ್ರು ಅಂದ್ರೆ ಜೈಸ್ಕೊಂಡ್ ಬಂದೇ ಬರ್ತಾರೆ, ಅನ್ನೋದೊಂದು ಧೈರ್ಯ. ನಾವು ತಂದೆ ಅವರು ರೇಸಿಗೆ ಹೋಗಿ ಬರ್ತಾರೆ. ನಾನು ಇನ್ನೇನು ಬೆಂಗಳೂರಲ್ಲಿ ಇರ್ತೀನಿ, ಜಾಸ್ತಿ ರೇಸ್ಗೆ ಹೋಗಕ್ ಹೋಗಲ್ಲ. ಏನಾರು ಅಪರೂಪದ ರೇಸಿಗೆ ಹೋಗಿ ಬರ್ತೀನಿ ಅಷ್ಟೇ, ಹತ್ರದಲ್ಲೆಲ್ಲಾರು ಇದ್ರೆ. ಹಂಗೆ ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಾ ಸರ್? ನಾನು ಸಾಫ್ಟ್ವೇರ್ ಇಂಜಿನಿಯರ್. ನೋಡಿ ಸ್ನೇಹಿತರೆ, ಈ ಸಾಫ್ಟ್ವೇರ್ ಅಭಿಯಂತರವರು ಕೂಡ ಒಂದು ಹಳ್ಳಿಕಾರ ಸಂರಕ್ಷಣೆಯಲ್ಲಿ ಕೈ ಜೋಡಿಸಿದ್ರೆ ನೋಡಿ. ಅವರು ಏನೋ ಓದಿರ್ಬೋದು, ಏನೋ ಜಾಬ್ ಮಾಡ್ತಾ ಇರ್ಬೋದು, ಆದ್ರೆ ಅವ್ರದ್ದು ಮೂಲ ಬೇರೆ ಏನಿದೆ ರೈತ ವೃತ್ತಿ, ಅದನ್ನ ಅವ್ರು ಯಾವತ್ತೂ ಬಿಟ್ಕೊಡಕ್ಕೆ ಇಷ್ಟಪಡಲ್ಲ ಸರ್. ಇರ್ಬೇಕಲ್ವಾ ಸರ್? ಸಾಫ್ಟ್ವೇರ್ ಇಂಜಿನಿಯರ್ ಪಬ್ಬು ಕ್ಲಬ್ ಅದ್ರಲ್ಲಾರು ಇಂಟ್ರೆಸ್ಟ್ ಇಲ್ಲ. ನಮ್ದು ಅಂತ ಒಂದು ಏನಾರು ಇರ್ಬೇಕಲ್ಲ. ನಮಗೆ ಪ್ಯಾಷನ್ ಅದು ಇದ್ರಲ್ಲಿದೆ. ರೈತರ ಮನೆ ಮಕ್ಕಳು ನಮಗೆ ಇದ್ರಲ್ಲೇ ಶ್ರೇಯಸ್ಸು, ಇದ್ರಲ್ಲೇ ನಮಗೆ ಆಸೆ.